ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸದಕ್ಕೆ ಊಟ ನೀವು ಮಾಡಿಲ್ಲ, ನಾನು ಮಾಡಿಲ್ಲ, ನೀವೇ ಮಾಡಿದ್ರೆ ನನ್ಗೆ ಗೊತ್ತಿಲ್ಲ. ಸೊ ಇವತ್ತು ಬೆಂಗಳೂರು ನಗರದ ಎಲ್ಲ ಶಾಸಕರನ್ನ, DBA ಶಾಸಕರನ್ನೆಲ್ಲ ಕೂಡ ಆಹ್ವಾನಿಸಿದೆ ಬಜೆಟ್ ಮೀಟಿಂಗ್ ಮಾಡಲಿಕ್ಕೆ ಮತ್ತು ಕೆಲವು ಪ್ರಮುಖವಾದಂತಹ ನಿರ್ಣಯಗಳನ್ನ ತೆಗೆದುಕೊಳ್ಳಿಕ್ಕೆ ಇವತ್ತು ಎಲ್ಲರೂ ಕೂಡ ಆಹ್ವಾನಿಸಿದೆ. ಎಲ್ಲರೂ ಕೂಡ ಬಂದಿದ್ರು. ಲಾಸ್ಟ್ ನಲ್ಲಿ ಈಗ ಬಂದಿದ್ರು, ಬಂದು ಅವರ ಅಭಿಪ್ರಾಯಗಳೆಲ್ಲ ತಿಳಿಸಿದ್ದಾರೆ. ಬಹಳ ಅದಾದ ಮೇಲೆ GBA ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕೂಡ ಕಂಡಕ್ಟ್ ಮಾಡಿದ್ದೀವಿ. ಪೊಲೀಸ್ ಅಧಿಕಾರಿಗಳು, ಬೆಸ್ಕಾಂ, BWSSP, BNRCL, ಫೈರ್ ಫೋರ್ಸ್, BDA ಅವರೆಲ್ಲ ಕೂಡ ಬಂದಿದ್ದಾರೆ. ಸೊ ಎಲ್ಲ ಮಂತ್ರಿಗಳು ಕೂಡ ಎಲ್ಲ ಬಂದಿದ್ರು, ಸಂಸತ್ ಸದಸ್ಯರು ಬಂದಿದ್ರು, ಶಾಸಕರು ಬಂದಿದ್ರು. ಅವರೆಲ್ಲ ಬಂದು ಸುಮಾರು 10 ಗಂಟೆಯಿಂದ ಇಲ್ಲಿವರೆಗೂ ಮೀಟಿಂಗು ಊಟ ಮಾಡದೆ ಎಲ್ಲ ಮೀಟಿಂಗ್ ಮಾಡಿದ್ದಾರೆ. ಒಂದು ವಾರ್ಡ್ ವೈಸ್ ಗ್ರಾಂಟ್ ಒತ್ತಡವನ್ನ ಮಾಡಿದ್ದಾರೆ. ಎಲ್ಲ 5 ಕಾರ್ಪೊರೇಷನ್ ಸಪರೇಟ್ ಆಗಿ ಅವ್ರದೇ ಆದಂತ ಬಜೆಟ್ ತಯಾರನ್ನು ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಏನೇನಿದೆ ಅಂತ ಹೇಳಿ MLAಗಳು ಕೂಡ ಅವ್ರದೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರ ರಿಕ್ವೆಸ್ಟ್ ಏನಂದ್ರೆ ನಮ್ಗೆ ವಾರ್ಡ್ ವೈಸ್ ಬಜೆಟ್ ನ ನೀವು ಕೊಡ್ಬೇಕು ಅಂತ ಒಂದು ಒತ್ತಾಯನ ಮಾಡಿದ್ದಾರೆ. ಒಂದು ಹೊಸ ವಿಶೇಷವಾದಂತಹ ತೀರ್ಮಾನಕ್ಕೆ ನಾವೆಲ್ಲ ಬೆಂಗಳೂರು ನಗರದವರೆಲ್ಲ ಏನ್ ಹೇಳಿದ್ದಾರೆ ಮತ್ತು ನಾನು ಒಪ್ಕೊಂಡಿದ್ದೆ ಅಂದ್ರೆ, ಈ ಫುಟ್ಪಾತ್ಗೆ ಒಂದು ಹೊಸ ಪಾಲಿಸಿ ತರಬೇಕು ಅಂತ. ನಾಗರಿಕರು ಈ ಫುಟ್ಪಾತ್ ಅನ್ನು ಓಡಾಡಕ್ಕೆ ಎಲ್ಲ ತೊಂದರೆ ಆಗ್ತಾ ಇದೆ. ಬಹಳ ಇನ್ವೆಸ್ಟ್ಮೆಂಟ್ ಮಾಡಿ ಫುಟ್ಪಾತ್ ಮಾಡಿಸಿರ್ತೀವಿ, ಅಲ್ಲೆಲ್ಲ ಕೂಡ ಈ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಕೂಡ ಗಾಡಿಗಳು ನಿಲ್ಸ್ಕೊಳ್ಳೋದು, ವ್ಯಾಪಾರ ಮಾಡೋದು ಆಗ್ತಾ ಇದೆ. ಅದಕ್ಕೆ ನಿಗದಿಯಾದಂತ ಜಾಗಗಳನ್ನ ವೆಂಡರ್ಸ್ಗೆ ಫಿಕ್ಸ್ ಮಾಡಬೇಕು. ಈ ಫುಟ್ಪಾತ್ ನ ಕ್ಲೀನ್ ಮಾಡೋ ಅವಕಾಶ ಮಾಡಿಕೊಡ್ಬೇಕು ಜನರು, ನಾಗರಿಕರು ಓಡಾಡಕ್ಕೆ. ಇವರು ಸ್ವಂತ ಯಾರೋ ಒಬ್ರು ವ್ಯಾಪಾರಕ್ಕೋಸ್ಕರ ಇಡೀ ಆ ಫುಟ್ಪಾತೆ ಓಡಾಡಕ್ಕಾಗದೆ ತಿರ್ಗಾ ರೋಡ್ ಬರೋದು ಇವೆಲ್ಲ ಆಗ್ತಾ ಇದೆ. ಇದನ್ನ ನಿಲ್ಲಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಫುಟ್ಪಾತ್ಗೆ ಒಂದು ಹೊಸ ಪಾಲಿಸಿ ಮಾಡಬೇಕು. ಮತ್ತು ಮೇಜರ್ ಎಲ್ಲೆಲ್ಲಿ ಅವರು ಇಟ್ಕೊಳ್ಬೇಕು ವೆಂಡಿಂಗ್ ಮಿಷಿನ್ಗಳು, ಅಲ್ಲಿ ಅವ್ರು ವ್ಯಾಪಾರ ಮಾಡಬೇಕು ಅಂತ ರಸ್ತೆಗಳನ್ನ ನಿಗದಿ ಮಾಡಬೇಕು ಅಂತ. ಬೇರೆ ಕಡೆ ಎಲ್ಲ ತೆಗಿತಾ ಇದ್ವಿ, ನಾವು ಅನೌನ್ಸ್ ಮಾಡ್ತೀವಿ ಇಂಥ ರೋಡಲ್ಲಿ ಯಾರು ಫುಟ್ಪಾತ್ ಇಟ್ಕೊಳ್ಳೋಂಗಿಲ್ಲ ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ಕೆಲವು ಸೈಡ್ ರೋಡ್ ಅಲ್ಲಿ ಇಟ್ಕೊಳ್ಳಕ್ಕೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದಾರೋ ಅವ್ರಿಗೆ ಅವಕಾಶ ಕೊಡ್ತೀವಿ. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ತೆಗೆಸ್ಲಿಕ್ಕೆ ಎಲ್ಲ ಶಾಸಕರು ಒಗ್ಗಟ್ಟಿನಿಂದ ಅಭಿಪ್ರಾಯ ವ್ಯಕ್ತಪಡಿಸಿ ನನಗೆ ಇದನ್ನ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಫ್ಲೆಕ್ಸ್ಗಳು ನಾವೆಷ್ಟೇ ಹೇಳಿದ್ರು ಕೂಡ ಫ್ಲೆಕ್ಸ್ ಆಗ್ತಾನೆ ಇದ್ದಾರೆ. ಎಲ್ಲಾ ಪಾರ್ಟಿಯವರು ಆಗ್ತಾ ಇದ್ದಾರೆ, ನಮ್ಮ ಪಾರ್ಟಿಯವರು ಆಗ್ತಾ ಇದ್ದಾರೆ, ಎಲ್ಲ ಶಿಶುಕೋಟಿಗಳು ಆಗ್ತಾ ಇದ್ದಾರೆ. ಯಾರ್ಯಾರ ಹೆಸರು ಅಲ್ಲಿ ಕೆಳಗಡೆ ಇರ್ತದೆ ಅವ್ರಿಗೆ 50 ರಿಂದ 1 ಲಕ್ಷ ರೂಪಾಯಿವರೆಗೂ ಒಂದೊಂದು ಫ್ಲೆಕ್ಸ್ಗೆನೆ ಫೈನ್ ಹಾಕ್ಬೇಕು ಅಂತ ನಾವು ಹೇಳಿದ್ದೇವೆ. ಯಾಕೆಂದ್ರೆ ಈ ಫ್ಲೆಕ್ಸ್ ದಂಧೆ ವಿಪರೀತ ಆಗ್ತಾ ಇದೆ. ಬರ್ತಡೆ, ಆ ಬರ್ತಡೆ, ಈ ವಿಶಸ್ ಆ ವಿಶಸ್ ಅಂತೇಳಿ ಗೌರ್ಮೆಂಟ್ ಏನಾದ್ರು ಒಂದು ಇತ್ತು ಅಂದ್ರೆ ಅದಕ್ಕೊಂದು ಸ್ಟ್ರೀಮ್ ಲೈನ್ ಇದೆ, ಅದು ಲೆಕ್ಕಾಚಾರ ಇದೆ, ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಇದೆ, ಅದನ್ನ ಬೇಕಾದ್ರೆ ಇಟ್ಕೊಂಡು ಯಾರು ಬೇಕಾದ್ರೂ ಮಾಡ್ಬೋದು. ಅದು ಬಿಟ್ರೆ ಬೇರೆ ಎಲ್ಲೂ ಕೂಡ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಸೊ ಫ್ಲೆಕ್ಸ್ಗೆ ನಾನು ಇವತ್ತೇ ಮತ್ತೆ ನಾನು ಜಾಗೃತಿಯನ್ನ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲಾ ಕಾರ್ಯಕರ್ತರು, ಎಲ್ಲಾ ಪಕ್ಷದವ್ರಿಗೂ ಹೇಳ್ತಾ ಇದ್ದೀನಿ. ನೀವು ಹಾಕಿ ಅನುಭವಿಸಿ ನೋಡಿ, ಗೊತ್ತಾಗ್ತದೆ. ನಾವು ಪೊಲೀಸ್ ಅವ್ರಿಗೂ ಹೇಳಿದೀವಿ, ಪೊಲೀಸ್ಗೂ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ, ನಮ್ಮ ಕಾರ್ಪೊರೇಷನ್ ರೆಸ್ಪಾನ್ಸಿಬಿಲಿಟಿ, ಪೊಲೀಸ್ ಅವರು ನಮ್ಮ ಕಾರ್ಪೊರೇಷನ್ ತಿಳಿಸುವಂಥದ್ದು. ಸೊ ಅದಕ್ಕೇನ್ ಬೇಕು ಕಾನೂನು ಪ್ರಕಾರ ತೆಗೆದುಕೊಂಡು ಬೆಂಗಳೂರು ಬ್ಯೂಟಿನ ಫ್ಲೆಕ್ಸ್ ಕಟ್ಟೋದ್ರಿಂದ ಹಾಳು ಮಾಡ್ತಾ ಇದೀವಿ ಅಂತೇಳಿ ಅವ್ರ ಮೇಲೆ ಕೇಸ್ ಕೆಲಸಕ್ಕೆ. ಆಮೇಲೆ ವೆಂಡರ್ಸ್ ಯಾರು ಕೂಡ RTL ಮತ್ತು ಸಬ್ RTL ರೋಡಲ್ಲಿ ಯಾರು ಕೂಡ ಅಂಗಡಿ ಇಡ್ಲಿಕ್ಕೆ ಬಿಡೋದಿಲ್ಲ. ಅವರೆಲ್ಲರೂ ಕೂಡ ಹೀಗೇನೆ. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಹೊತ್ತು ಹಗಲೊತ್ತು ಮಾಡ್ಬಿಟ್ಟು ರಾತ್ರಿ ಹೊತ್ತು ಏನಾದ್ರು ಕಟ್ಬಿಟ್ಟು ಹೊರಟೋಗಿರ್ತಾರೆ. ಅಂತದೆಲ್ಲ ಕೂಡ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ರಾತ್ರಿ ಹೊತ್ತು ಯಾರು ಆತರ ಗಾಡಿಗಳನ್ನ ಮೇನ್ ರೋಡ್ ಅಲ್ಲಿ ನಿಲ್ಸ್ಬಿಟ್ಟು ಈ ಎಳ್ನೀರು ಇರ್ಬೋದು, ತರಕಾರಿ ಇರ್ಬೋದು ಮುಚ್ಚಿಬಿಟ್ಟು ಹೋಗ್ತಿರ್ತಾರೆ.
ಎಂತ ಕೂಡ ಕಾರ್ಪೊರೇಷನ್ ಅವ್ರದ್ದು ಎತ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನೀವು ಜಾಗೃತಿಯಾಗಿರ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ವೆಂಡರ್ಸ್ಗೆ ನಾವೀಗ ಸುಮಾರು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. 60,000 ಜನ ರಿಜಿಸ್ಟರ್ ಇದ್ದಾರೆ. 30,000 ಜನ ತಳ್ಳೋ ಗಾಡಿ ಬೇಕು, ನಮ್ಗೆ ವೆಹಿಕಲ್ಸ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಟೆಂಡರ್ ಕರಿತಾ ಇದೀವಿ. ಅಂತವ್ರಿಗೆ ಬಂದು ರೋಡಲ್ಲಿ ವ್ಯಾಪಾರ ಮಾಡ್ಕೊಂಡು ಸೈಡಲ್ಲಿ ನಿಂತ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. 30,000 ಜನ ಈಗ ನಮ್ಗೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಟೆಂಡರ್ ಕರೆದಿದ್ದೀವಿ. ಆದ್ರೆ ಇನ್ನು ಮಿಕ್ಕಿದ್ದು ಕೂಡ ಕರಿತೀವಿ ನಾವು. ಆ ಡಿಸೈನ್ ಕೂಡ ನಾನು ತೀರ್ಮಾನ ಮಾಡಿದ್ದೀನಿ. ಸೊ ಮಾಡ್ತೀನಿ. 60,000 ಜನ ಅಫಿಷಿಯಲ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಬೆಂಗಳೂರು ನಗರದಲ್ಲಿ. ಅವ್ರಿಗೆ ನಿಮ್ಗೆ ನಾವೆಲ್ಲಿ ಹೇಳ್ತೀವಿ ಆ ಜಾಗಗಳಲ್ಲಿ ಬೇಕಾದ್ರೆ ನೀವು ವ್ಯಾಪಾರ ಮಾಡ್ಕೊಂಡು ನೀವು ಹೋಗ್ಲಿಕ್ಕೆ ಒಂದು ಅವಕಾಶ ಇದೆ. ಆಮೇಲೆ ಯಾರು ಐಡೆಂಟಿ ಕಾರ್ಡ್ ಇಟ್ಕೊಂಡಿದ್ದಾರೆ ಅವ್ರು ಮಾತ್ರ ನಾವು ಇಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಐಡೆಂಟಿಫಿಕೇಶನ್ ಕಾರ್ಡ್ ಇಲ್ಲದೆ ಹೋದ್ರೆ ನಾವು ಯಾರಿಗೂ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದು ಯಾರಿಗೂ ಅವಕಾಶ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.